ಗೈಸ್ ಕಾಲೇಜಿಂದ ಮನೆಗೆ ಬಂದು ರೆಡಿಯಾಗಿ ಗೆಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಯಾಕಪ್ಪ ಅಂದರೆ ಗೊತ್ತಲ್ಲ, ನಾನೊಂಥರ ಮೆಂಟಲ್ ನನ್ನ ಮಗ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಶ್ರೀರಂಗಪಟ್ಟಣಕ್ಕೆ ಹೋಗೋಣ. ಗೈಸ್ ನೋಡ್ರಿ ಗೈಸ್, ನಮ್ಮ ಬ್ರ್ಯಾಂಡ್ ಚೇಂಜ್ ಮಾಡ್ಬಿಟ್ಟವ್ರೆ, ನ್ಯೂ ವರ್ಷನ್ ಬಿಟ್ಬಿಟ್ಟವ್ರೆ ಗೈಸ್, ಮಾರ್ಟಿನ್ ಡ್ಯೂನ. 1 hour later. ಗೈಸ್ ಸಿಗ್ತಾನೆ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀನಿ ನೋಡಿ ಗೈಸ್. ಅಲ್ಲೇ ಬಸ್ ಸ್ಟ್ಯಾಂಡು, ಇಲ್ಲೇ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲ ಹೊಟ್ಟೋಗೋರು ಗೈಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಸ್ವಲ್ಪ ಕಾಟ್ಲೆ ಮಾಡಿ ಇಲ್ಲಿಂದ ಹೋಗಬೇಕು. ಬರ್ರಿ ಗೈಸ್, ನಮ್ಮ ಫ್ರೆಂಡ್ಸ್ ಬರೋ ಗಂಟ ವೆಯ್ಟ್ ಮಾಡೋಣ. ಸಿಕ್ಕಿದ್ರೆ ಕ್ವಾಟ್ಲೆ ಮಾಡ್ಕೊಂಡು ಹೋಗೋಣ ಗೈಸ್. ಇಲ್ಲಿ ನೋಡ್ರಿ ಗೈಸ್ ನಮ್ಮ ಸೂರ್ಯ, ಇಲ್ಲಿ ನೋಡ್ರಿ ಗೈಸ್ ನಮ್ಮ ಕರಿಮಲೆ ಸುಪ್ರೀತು, ಮತ್ತು ನಮ್ಮ ಬಿಂದಾಸು. ಇಲ್ಲಿ ನೋಡಿ ಗೈಸ್ ಮೋಸ್ಟ್ ಫೇಮಸ್ ಲವ್ ಬ್ರೇಕಪ್ ನಾಗ. ಲವ್ ಬ್ರೇಕಪ್ ನಾಗ ಬಂದಿದ್ದಾನೆ ಇವತ್ತು. ಒಂದು ಲವ್ ಬ್ರೇಕಪ್ ಆಗ್ಬಿಟ್ಟಿದೆ ಎಂದು. ಇವೊಂದು ಲವ್ ಬ್ರೇಕಪ್ ಕತೆ ಹೇಳ್ತೀನಿ ಅಂತ ಸುಮಾರು ದಿನದಿಂದ ಹೇಳ್ತಿದ್ದೆ, ಬಟ್ ಹೇಳ್ತೀನಿ ಗೈಸ್. ಒಂದು 3-4 ವ್ಲಾಗ್ ಆದಮೇಲೆ ಪಕ್ಕ ಇವೊಂದು ಲವ್ ಬ್ರೇಕಪ್ ಸ್ಟೋರಿ ಹೇಳ್ತೀನಿ ಗೈಸ್ ನಿಮಗೆ. ಇವ್ ನೋಡಿ ಹೆಂಗವನೆ ಸ್ಮಾರ್ಟಾಗಿ ಗೈಸ್. ಈಗ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ದೀವಿ. ಇವನು ಯಾಕ್ಲಂಗೆ ನಗಿತಾ ಇದ್ದಾನೋ. ಇರ್ಲಲ್ಲ ಮಚ್ಚಿ, ಹೇಳ್ತೀನ್ವಾ ಗೈಸ್. ಇವಾಗ ಗೈಸ್ ಈಗ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಬಂದು ಕೂತಿದ್ದೀವಿ ನೋಡಿ ಗೈಸ್. ಮತ್ತೆ ನಮ್ಮ ಬಿಂದಾಸು, ನಮ್ಮ ಕಲಾಕಾರ ಸುಪ್ರೀತ್ ಕಾಟಿ ಎಲ್ಲ ಇಲ್ಲೇ ಇದ್ದಾರೆ ನೋಡಿ ಗೈಸ್. ಇವನ್ ಮೂತಿ ನೋಡಿ ಒಂದು ಸ್ವಲ್ಪ, ಇವಂದು ನಿಂದೆ ಕಾಣಲ್ಲ. ಇವರೆಲ್ಲ ನಗಿತಾರೆ ಗೈಸ್. ನಾನು ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬ್ಲಾಗ್ ಮಾಡ್ತಾ ಇದ್ರೆ ಯಾರೋ ಇದು ಹುಚ್ಚಬಡ್ಡಿ ಹಿಂಗಾಡ್ತಾನಲ್ಲ ಗೈಸ್. ಇನ್ನು ನಮ್ಮೂರು ಬಸ್ ಬಂದಿಲ್ಲ. ನಮ್ಮೂರು ಬಸ್ ಬಂದ ತಕ್ಷಣ ಮಸ್ತಾಗಿ ಹೊಟ್ಟೈತೀನಿ ಗೈಸ್. ಮಸ್ತಾಗಿ ಮನೆಗೆ ಹೋಗಿ ಶಿಸ್ತಾಗಿ ಹೋಗಿ ಮಲ್ಕೊಬಿಡ್ತೀನಿ. ನೋಡು ಅಲ್ಲಿ ನೋಡು. ನನ್ನೆದೆ ಬಾನಲಿ ರೆಕ್ಕೆಯ ತೆರೆಯೋ ಬಣ್ಣದ ಹಕ್ಕಿಗಳೇ. ಸೊ ಗೈಸ್ ನೋಡ್ರಿ ಗೈಸ್, ಹಿಂಗೆ ಮಸ್ತಾಗಿ ಕಾಣ್ತಾ ಇದ್ದೀನಾ. ಇವ್ನ್ಯಾವನ ಸೆಡೆ ನನ್ನ ಮಗ. ಗೈಸ್ ಈ ಥರ ಎಲ್ಲ ಗ್ಲಾಸ್ನ ಬಸ್ ಸ್ಟ್ಯಾಂಡ್ಗೆ ಹಾಕೊಂಡು ಬಂದರೆ ಏನಂತಾರಂದರೆ ಚಪ್ರಿ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಬಂದ ಅಂತ ಅಂದ್ಬಿಡ್ತಾರೆ ಗೈಸ್. ಸೊ ಅದಕ್ಕೋಸ್ಕರ ಇದೇ ಥರ ಹಾಕೋ ಓಡಾಡ್ತೀನಿ. ಏನಾರ ಅನ್ಕಲಿ ಮಚ್ಚಿ, ಹೋಗಿ ಬಿಡದ ಹಿಂಗೆ ಗ್ಲಾಸ್ ಹಾಕಂದೆ ಬೇಡ ಗೈಸ್. ನಾವು ಹೋಗ್ಬೋದು ಗೈಸ್, ಬಟ್ ನಮ್ಮ ಮನಸ್ಸು ಆ ಥರ ಆಗಲ್ಲ. ಸೊ ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಜೋಬಲ್ಲೇ ಇರಲಿ, ಕೈಯಲ್ಲೇ ಇರೋಕ್ಕಿಂತ. ಸೊ ಈಗ ಇನ್ನು ನಮ್ಮೂರು ಬಸ್ ಬಂದಿಲ್ಲ. ಈ ನಾಗ ಸುಮ್ಮನೆ ಪೇಚಾಡ್ತವನೆ. ಇಲ್ಲಿಂದನೇ ಅವಳ ಲವರ್ನ ಅಲ್ಲಿ ಝೂಮ್ ಆಗ್ತಾ ಇದ್ದಾನೆ ಗೈಸ್. ಈಗ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನ ರಿವೆಂಜ್ ತಗೊಳಕ್ಕೆ ದರ್ಶೋರು ಕಾಯ್ತಿದ್ದಾರೆ. ನಮ್ಮ ನಾಗರಾಜನ್ಗೆ ಸರಿಯಾಗಿ ಹೊಡಿಯೋಕ್ಕೆ ಸೆಂಟ್ರ್ ಪಾಯಿಂಟ್ಗೆ ಕಾಯ್ತವ್ರೆ. ಅದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ಎಲ್ಲಿ ಹೊಡಿತಾರೆ, ಯಾವ ಥರ ಹೊಡಿತಾರೆ. ರಿವೆಂಜ್ ಇಸ್ ಕಂಪ್ಲೀಟೆಡ್. ಶಾರ್ಟ್ ವೆರಿ ಹೆಡ್ ಶಾಟ್ ಹೊಡ್ಬಿಟ್ಟಿವ್ರೆ. ಕೈಯ ಕೆಂಪು ಹೋಯ್ತು. ಸಾರಿ, ಹೆಡ್ ಶಾಟ್ ಅಲ್ಲ, ಬೀಜ ಶಾಟ್. कौन है वो कहाँ से वो आया. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಬ್ರೋ ಯೂಟ್ಯೂಬ್ ನೋಡ್ತೀರಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು MP ಕನ್ನಡಿಗ ಅಂತ ಇದೆ ನೋಡಿ. ಅಯ್ಯೋ ಒಳ್ಳೆ ಕ್ವಾಟ್ಲೆ. ನೋ ಬಾಯ್. ಸೆಲ್ಫ್ ಪ್ರಮೋಷನ್ ಗೈಸ್. ಇವಾಗ ಮನೆಗೆ ಬಂದಿದ್ದೀನಿ. ಟೈಮ್ ಬಂದು 7 o'clock. ಇಷ್ಟೊತ್ತವರೆಗೂ ಪಟ್ಟಣದಲ್ಲಿ ಏನಪ್ಪ ಮಾಡ್ತಿದ್ದೆ ಅಂದರೆ ನಮ್ಮೂರಿಗೆ ಬಸ್ಸೇ ಇರಲಿಲ್ಲ ಗೈಸ್. 4:40 ಒಂದು ಬಸ್ ಇತ್ತು, ಅದಕ್ಕೆ ಬರ್ತಾಯಿದ್ದೆ ಡೈಲಿ. ಅದು ಇವತ್ತು ಇಲ್ಲ. ಸೊ ಅದಕ್ಕೋಸ್ಕರ 5:30 ಬಸ್ಸಿಗೆ ಬಂದೆ. ಮತ್ತು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ನನ್ನ ಅಪ್ಪರು
ತೇಜವ್ರ ಮನೆಯಲ್ಲಿ ಮಿಸ್ಸಾಗಿಂಗ್ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಈಸ್ಕೊಂಡು ಇವಾಗ ಬಂದಿದ್ದೀನಿ. ಮತ್ತು ಇವಾಗ ಏನಪ್ಪ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಮತ್ತು ಅಯ್ಯೋ ಬೆಳಿಗ್ಗೆ ಕುಡಿದ್ರೆ ಕಾಫಿ ಲೋಟನೇ ಎತ್ತಾಕಿಲ್ಲ. ಈಗ ಏನಪ್ಪ ಮಾಡ್ಬೇಕಂದ್ರೆ ಎಡಿಟ್ ಮಾಡಬೇಕು. ನಮ್ಮದು ಗೊತ್ತಲ್ಲ ಕೆಲಸ. ಮನೆಗೆ ಬಂದು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಎಡಿಟಿಂಗ್ ಮಾತ್ರ ಮಾಡಿ ಪೋಸ್ಟ್ ಅಂತೂ ಬಿಟ್ಟೇ ಬಿಡ್ತೀನಿ ಗೈಸ್. ಅಡಿಕ್ಷನ್ ಆಗ್ಬಿಟ್ಟೈತೆ. ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಎಷ್ಟೇ ವ್ಯೂಸ್ ಹೋದ್ರೂ ಅದು 5 ಜನ ನೋಡಲಿ 2 ನೋಡಲಿ ಗೈಸ್, ಬಿಡಬಾರ್ದು ಗೈಸ್ ಯಾವತ್ತೂ. ನಂದು ಅದೇ ಮೈಂಡ್ಸೆಟ್ಟು. ಒಬ್ಬರು ನೋಡ್ತಾರಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರ್ತೀನಿ. ಈಗ 1 ವ್ಯೂಸ್ ಬತ್ತು ಅಂತ ಅಂದರೆ ನಾನು ಹಾಕೋ ವ್ಲಾಗ್ಸ್ಗೆ ಒಬ್ಬರಾದರೂ ನನ್ನ ವ್ಲಾಗ್ ನೋಡ್ತಾರಲ್ಲ ಅಂತ ಖುಷಿ ಆಯ್ತದ ಗೈಸ್. ಆ ಥರ ಮೈಂಡ್ಸೆಟ್ಟಲ್ಲಿ ಇರ್ರಿ ಯಾವತ್ತೂ. ನಿಮಗೆ ಒಂದೇ ಸಲ ಅಂತ ಹೋಗೋಕ್ಕಾಗಲ್ಲ. ಹೋಗೋರು ಅವರೇ, ಬಟ್ ಎಂತೆಂಥವ್ರು ಅಂದರೆ ಆಗ್ತೀನಿ ನೋಡ್ರಿ. ಅಮ್ಕು ಅಮಾಲ್ ಡುಮಾಲ್ ಹೂವಿನ ಬಾನದಂತೆ ಆ ಥರದವರು. ಸೊ ಅದಕ್ಕೋಸ್ಕರ ಶ್ರಮ ಪಡ್ರಿ ಗೈಸ್, ಕನ್ಸಿಸ್ಟೆನ್ಸಿ ಬಿಡಬೇಡ್ರಿ ಯಾವತ್ತೂ. ಬಂದೇ ಬರುತ್ತೆ, ನಿಮಗೊಂದು ಸ್ಥಾನ ಸಿಗುತ್ತೆ. ನನಗೆ ಇನ್ನೂ ಸಿಕ್ಕಿಲ್ಲ, ಬಟ್ ಸಿಗುತ್ತೆ ಗೈಸ್. ನನ್ನ ಒಂದು ಗಿವ್ ಅಪ್ ಮಾಡದೇ ಇದ್ರೆ ನನ್ನ ಒಂದು ಕೆಲಸದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈಗ ಎಡಿಟ್ ಮಾಡೋಕೆ ಹೋಗೋಣ ಬರ್ರಿ ಗೈಸ್. ಟೈಮ್ ಬಂದು 11 o'clock ಆಗೈತಿ. ಇವಾಗ ಊಟ ಮಾಡ್ಕೊಂಡು ಈಚೆ ಬಂದಿದ್ದೀನಿ. ಮತ್ತು ಇಲ್ಲಿ ನೋಡ್ರಿ ಗೈಸ್, ಇಲ್ಲೊಂದು ಮಂಚ ಇತ್ತಲ್ಲ, ಇದು ಎತ್ತಿ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹಾಕ್ಬಿಟ್ಟಿದ್ದೀವಿ. ಮತ್ತು ಈ ಬೀನ್ ಬೇಗ ಹಾಕೋಕ್ಕೆ ಇವತ್ತು ಜಾಗ ಸಿಕ್ಕೈತೆ ಗೈಸ್. ಮೊದಲೆಲ್ಲ ಹಾಕೊಂಡು ಕೂತ್ಕೋತಾ ಇದೆ, ಬಟ್ ಮಂಚ ಹಾಕ್ಬಿಟ್ಟಿದ್ರಲ್ಲ ಆವಾಗಿಂದ ಕೂತ್ಕೋತಾ ಇರಲಿಲ್ಲ. ಮೊದಲೆಲ್ಲ ಹಿಂಗೆ ಕೂತ್ಕೊಂಡು ಮಸ್ತಾಗಿ ಎಡಿಟ್ ಎಲ್ಲ ಮಾಡ್ಕೊಂಡು ಕೂತ್ಕೋತಾ ಇದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಬ್ರೋ ನಿಮ್ಮ ಫ್ಯಾಮಿಲಿನ ತೋರಿಸಿ ಬ್ರೋ ಅಂತ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟೇ ಮಾಡ್ತಿಲ್ವಲ್ಲ, ಏನು ತೋರಿಸೋದು? ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜೇ ಇಲ್ಲ ಗೈಸ್. ಅವ್ರಿಗೇನಂದರೆ ಓದಬೇಕು, ಎಲ್ಲರ ಥರ ಕೆಲ್ಸಕ್ಕೆ ಹೋಗಬೇಕು ಅಂತ. ನನಗೇನಪ್ಪ ಅಂದರೆ ನನ್ನ ಪ್ಯಾಷನ್ ಗೈಸ್ ಇದು. ವೀಡಿಯೋ ಮಾಡೋದು, ವೀಡಿಯೋ ಕ್ರಿಯೇಟ್ ಮಾಡೋದು, ಕಂಟೆಂಟ್ ಹುಡ್ಕೋದು, ಇದೆಲ್ಲ ನನ್ನ ಒಂದು ಪ್ಯಾಷನು. ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಬೆಳಿಬೇಕಂದ್ರೆ ನೀವು ಕಷ್ಟಪಡಲೇಬೇಕು ಗೈಸ್. ನಿಮ್ಮ ಮನೆಯವ್ರು ಕೂಡ ನಿಮ್ಮನ್ನು ನಂಬಲ್ಲ. ಏನಾದರೂ ಹೊಸ್ದಾಗಿ ಟ್ರೈ ಮಾಡ್ತಿದ್ದೀನಿ ಅಂದರೆ ನಿಮ್ಮ ಮನೆಯವ್ರು ಕೂಡ ನಿಮ್ಮ ನಂಬಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಗುರಿ ಕಡೆ ಇರಲಿ, ಯಾವುದೇ ಗುಂಡಿ ಕಡೆ ಕೊಡಬೇಡ್ರಿ. ಮತ್ತು ನಮ್ಮ ಫ್ಯಾಮಿಲಿ ತೋರಿಸ್ತೀನಿ ಗೈಸ್, ಬಟ್ ಈಗಲೇ ಬೇಡ. ನಮ್ಮ ಅಮ್ಮನ ತೋರಿಸಿದ್ದೀನಿ ಹಳೆ ವ್ಲಾಗಲ್ಲೆಲ್ಲ ಚೆಕ್ ಮಾಡಿರ್ಬೇಕಾದ್ರೆ, ಬಟ್ ನಮ್ಮ ಅಪ್ಪನ ತೋರಿಸಿಲ್ಲ. ಫ್ಯಾಮಿಲಿ ತೋರಿಸ್ತೀನಿ, ಬಟ್ ಈಗಲೇ ಅಲ್ಲ ಗೈಸ್. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿರೋ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ, ಲವ್ ಯು ಲಾಟ್, ಬೈ ಬೈ, ಸಿ ಯು, ಟೇಕ್ ಕೇರ್ ಗೈಸ್.